ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನಲ್. ಅಕ್ಷಯ ತೃತೀಯ ಮೇ 10ನೇ ತಾರೀಕು ಶುಕ್ರವಾರ. ಈ ವರ್ಷ ನಮಗೆ ಅಕ್ಷಯ ತೃತೀಯ ಹಬ್ಬವನ್ನು ಆಚರಿಸ್ತಾ ಇದ್ದೀರಿ. ಈ ದಿನ ಬಹಳನೇ ವಿಶೇಷ ಅಂತ ಹೇಳ್ಬೋದು. ಯಾಕೆ ಅನ್ನೋದಾದರೆ, ಸುಮಾರು 100 ವರ್ಷಗಳ ನಂತರ ಈ ದಿನದಂದು ಗಜಕೇಸರಿ ಯೋಗ ರೂಪುಗೊಳ್ತಿದೆ. ಈ ರಾಜಯೋಗದಿಂದ ಯಾವ ರಾಶಿಯವರಿಗೆ ಲಾಭ ಆಗುತ್ತೆ, ಯಾವ ರೀತಿಯಾಗಿ ಪೂಜೆ ಮಾಡಬೇಕು, ಯಾವ ಶುಭ ಸಮಯದಲ್ಲಿ ನಾವು ಪೂಜೆ ಮಾಡಬೇಕು, ಯಾವ ಮಂತ್ರವನ್ನು ಹೇಳ್ಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ. ಅಕ್ಷಯ ತೃತೀಯ ಹಬ್ಬವು ಮಹತ್ವದ ಪ್ರಾಮುಖ್ಯತೆಯನ್ನು ಕೂಡ ಹೊಂದಿದೆ. ಈ ದಿನದಂದು ಮಾಡುವ ಜಪ ಆಗ್ಬೋದು ಅಥವಾ ಯಜ್ಞ ಆಗ್ಬೋದು, ಪಿತೃತರ್ಪಣ ಅಥವಾ ದಾನ ಪುಣ್ಯದಂತಹ ಯಾವುದೇ ನಾವು ಆಧ್ಯಾತ್ಮಿಕ ಕೆಲಸಗಳನ್ನು ನಿರ್ದಿಷ್ಟವಾಗಿ ವ್ಯಕ್ತಿಯೊಂದಿಗೆ ಉಳಿಯುವ ಶಾಶ್ವತ ಪ್ರಯೋಜನಗಳನ್ನು ನೀಡುತ್ತೆ ಅಂತಲೇ ಹೇಳ್ಬೋದು. ಇನ್ನು ಅಕ್ಷಯ ತೃತೀಯ ಹಿಂದೂಗಳಿಗೆ ಪ್ರಮುಖ ಹಬ್ಬ ಅಂತಲೂ ಹೇಳ್ಬೋದು. ಈ ದಿನವನ್ನು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗುತ್ತೆ. ಯಾವುದೇ ಒಂದು ಹೊಸ ಕೆಲಸಕ್ಕೆ ಆರಂಭ, ಹೊಸ ಯಾವುದೇ ಒಂದು ಯೋಜನೆಯನ್ನು ಹಾಕ್ಕೊಳ್ಳೋದಾಗಲಿ ಅಥವಾ ಮಂಗಳಕರ ದಿನವಂತನೂ ನಾವು ಪರಿಗಣಿಸಲಾಗುತ್ತೆ. ಇನ್ನು ವೈಶಾಖ ಮಾಸದ ಶುಕ್ಲ ಪಕ್ಷದ ತೃತೀಯ ತಿಥಿಯಂದು ಅಕ್ಷಯ ತೃತೀಯ ಬರುತ್ತದೆ. ಇನ್ನು ಪಂಚಾಂಗದ ಪ್ರಕಾರ ಈ ವರ್ಷ ನಮಗೆ ಮೇ 10ನೇ ತಾರೀಕು ಶುಕ್ರವಾರ ಅಕ್ಷಯ ತೃತೀಯ ಹಬ್ಬವನ್ನು ಆಚರಿಸ್ತಾ ಇದ್ದೀರಿ. ಈ ವರ್ಷದ ಅಕ್ಷಯ ತೃತೀಯ ಸಂದರ್ಭದಲ್ಲಿ ಅಪರೂಪದ ಯೋಗ ಕೂಡ ಬರ್ತಾ ಇದೆ. ಸುಮಾರು 1 ಶತಮಾನದ ನಂತರ ಚಂದ್ರ ಮತ್ತು ಗುರು ಏಕಕಾಲದಲ್ಲಿ ವೃಷಭ ರಾಶಿಯನ್ನು ಪ್ರವೇಶಿಸಲಿದ್ದು, ಈ ಅಪರೂಪದ ಆಕಾಶ ಘಟನೆಯೊಂದಿಗೆ ಗಜಕೇಸರಿ ರಾಜಯೋಗ ರೂಪುಗೊಳ್ತಾ ಇದೆ. ಇನ್ನು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗಜಕೇಸರಿ ರಾಜಯೋಗವನ್ನು ಅತ್ಯಂತ ಮಂಗಳಕರ ಅಂತಲೂ ಪರಿಗಣಿಸಲಾಗುತ್ತೆ. ಈ ಗ್ರಹಗಳ ಸಂಯೋಜನೆಯಿಂದ ರವಿಯೋಗ, ಮಾವಲ್ಯ ಯೋಗ, ಉತ್ತಮ ಯೋಗ ಮುಂತಾದ ಶುಭ ಯೋಗಗಳು ಕೂಡ ಸೃಷ್ಟಿಯಾಗ್ತವೆ. ಈ ಯೋಗಗಳಿಂದ ಯಾವ ರಾಶಿಯವರಿಗೆ ಲಾಭ ಆಗುತ್ತೆ ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನು ಅಕ್ಷಯ ತೃತೀಯ ನಮಗೆ ಎಷ್ಟು ಗಂಟೆಗೆ ಪ್ರಾರಂಭ ಆಗುತ್ತೆ ಅನ್ನೋದಾದರೆ, ಮೇ 10ನೇ ತಾರೀಕು ಶುಕ್ರವಾರ ಬೆಳಗಿನ ಜಾವ 4:17 ಪ್ರಾರಂಭ ಆಗುತ್ತೆ. ಹಾಗೆಯೇ ಮುಕ್ತಾಯ ಆಗೋದು ನಮಗೆ ಮೇ 11ನೇ ತಾರೀಕು ಶನಿವಾರ 2:50 ಮುಕ್ತಾಯ ಆಗುತ್ತೆ. ಇನ್ನು ಅಕ್ಷಯ ತೃತೀಯ ಪೂಜಾ ಮುಹೂರ್ತ ಅನ್ನೋದಾದರೆ ನಾವು 10ನೇ ತಾರೀಕು ಶುಕ್ರವಾರ ಬೆಳಗ್ಗೆ 5:13 11:43 ತನಕ ಒಳ್ಳೆಯ ಸಮಯ ಅಂತ ಹೇಳ್ಬೋದು. ಈ ದಿನ ನೀವು ಬೆಳಗ್ಗೆನೆ ಬೇಗ ಎದ್ದು ಸ್ನಾನಗಳನ್ನೆಲ್ಲ ಮುಗಿಸಿ ಈ ದಿನ ಮೊದಲು ನಾವು ಗಣಪತಿಯನ್ನು ಪೂಜೆ ಮಾಡಬೇಕು. ಯಾವುದೇ ಒಂದು ಪೂಜೆ ಮೊದಲು ನಾವು ಗಣಪತಿಯನ್ನು ಪೂಜೆ ಮಾಡಿ ನಂತರ ನಾವು ಪೂಜೆಯನ್ನು ಪ್ರಾರಂಭ ಮಾಡಬೇಕಾಗತ್ತೆ. ಹಾಗಾಗಿ ಈ ದಿನ ನೀವು ಲಕ್ಷ್ಮೀ ನಾರಾಯಣನನ್ನು ನೆನೆಸ್ಕೊಂಡು ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದಾಗತ್ತೆ. ಯಾವ ಮಂತ್ರವನ್ನು ಹೇಳ್ಕೊಬೇಕು ಅನ್ನೋದಾದರೆ, ಇಲ್ಲಿ ಸ್ಕ್ರೀನ್ ಮೇಲೆ ಬರ್ತಾ ಇದ್ದೀರಾ, ಈ ಮಂತ್ರವನ್ನು ನೀವು ಆದಷ್ಟು 108 ಸಾರಿ ಹೇಳ್ಕೊಟ್ರೆ ತುಂಬಾ ಒಳ್ಳೆಯದು. ಮಂತ್ರ ಹೀಗಿದೆ ನೋಡಿ: ಓಂ ಲಕ್ಷ್ಮೀ ನಾರಾಯಣಾಯ ವಿದ್ಮಹೆ ಪರಬ್ರಹ್ಮಣೇ ಧೀಮಹಿ ತನ್ನೋ ಪರಮಾತ್ಮ ಪ್ರಚೋದಯಾತ್. ಲಕ್ಷ್ಮೀ ನಾರಾಯಣಾಯ ವಿದ್ಮಹೆ ಪರಬ್ರಹ್ಮಣೇ ಧೀಮಹಿ ತನ್ನೋ ಪರಮಾತ್ಮ ಪ್ರಚೋದಯಾತ್ ಅಂತ ಈ ಮಂತ್ರವನ್ನು ನೀವು 108 ಸಾರಿ ಹೇಳ್ಕೊಂಡ್ರೆ ತುಂಬಾ ಒಳ್ಳೆಯದಾಗುತ್ತೆ. ಯಾವ ರಾಶಿವರೆಗೆ ಗಜಕೇಸರಿ ಯೋಗ ಅನ್ನೋದಾದರೆ, ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿ ಜನರು ಅಕ್ಷಯ ತೃತೀಯದಂದು ರೂಪುಗೊಳ್ತಿರುವ ಗಜಕೇಸರಿ ಯೋಗದಿಂದ ಆರ್ಥಿಕವಾಗಿ ಲಾಭವನ್ನು ಪಡೀತಾರೆ. ಇನ್ನು ವೃತ್ತಿ ಜೀವನ ಆಗ್ಬೋದು, ವ್ಯವಹಾರದಲ್ಲಿ ಬೆಳವಣಿಗೆ ಅನ್ನೋದು ಕಾಣ್ತಾ ಹೋಗ್ತೀರಿ ಮತ್ತು ಕುಟುಂಬ ಜೀವನದಲ್ಲಿ ಸಮೃದ್ಧಿ ಅನ್ನೋದು ಆಗ್ತಾ ಹೋಗುತ್ತೆ. ಆಸ್ತಿ ಸಂಬಂಧಿಸಿದ ಲಾಭಗಳು ನಿಮಗೆ ಸಿಗ್ತವೆ. ಇನ್ನು ಈ ಸಮಯದಲ್ಲಿ ನೀವು ಗೌರವವೂ ಸಹ ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಕಠಿಣ ಪರಿಶ್ರಮದಿಂದ ನೀವು ಫಲವ ಕೂಡ ಸಿಗುತ್ತೆ, ಯಶಸ್ವಿ ಆಗ್ತೀರಾ ಅಂತಲೇ ಹೇಳ್ಬೋದು. ಹಾಗಾಗಿ ಈ ಸಾರಿ ಬಂದಿರೋಂಥ ಈ ಅಕ್ಷಯ ತೃತೀಯದಿಂದ ನಿಮಗೆ ಮೇಷರಾಶಿಯವರಿಗೆ ರಾಜಯೋಗ ಅಂತಲೇ ಹೇಳ್ಬೋದು. ಎರಡನೇ ರಾಶಿ ವೃಷಭ ರಾಶಿ. ಈ ಗಜಕೇಸರಿ ಯೋಗವು ವೃಷಭ ರಾಶಿಯವರಿಗೆ ಪ್ರಯೋಜನಕಾರಿಯಾಗಿದೆ. ಯಾಕೆ ಅಂದರೆ, ನಿಮ್ಮ ರಾಶಿಯಿಂದ 10ನೇ ಮನೆಯಲ್ಲಿ ಈ ರಾಜಯೋಗ ಸೃಷ್ಟಿಯಾಗಲಿದೆ. ಆದ್ದರಿಂದ ಈ ಸಮಯದಲ್ಲಿ ನೀವು ಕೆಲಸ ಮತ್ತು ವ್ಯವಹಾರದಲ್ಲಿ ವಿಶೇಷ ಪ್ರಗತಿಯನ್ನು ಪಡೆಯಬಹುದು. ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ಉತ್ತಮವಾಗಿ ಕಾರ್ಯನಿರ್ವಹಿಸುವಿರಿ ಮತ್ತು ಅನೇಕ ಅದ್ಭುತ ಅವಕಾಶಗಳು ನಿಮ್ಮನ್ನು ಹುಡುಕಿ ಬರ್ತವೆ. ನಿಮ್ಮ ಕುಟುಂಬದಲ್ಲಿ ಸಂತೋಷ ಮತ್ತು ಸಮೃದ್ಧಿ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ. ಮೂರನೇ ರಾಶಿ ಸಿಂಹ ರಾಶಿ.
ಈ ರಾಶಿಯವರಿಗೆ ರಾಜಯೋಗದ ಕಾರಣದಿಂದ ಉದ್ಯೋಗದ ನಿರೀಕ್ಷೆಯಲ್ಲಿರುವ ಜನರು ಹೊಸ ಉದ್ಯೋಗವನ್ನು ಪಡೆಯಬಹುದು. ಈ ಅವಧಿಯಲ್ಲಿ ವ್ಯಾಪಾರಗಳು ಉತ್ತಮ ಲಾಭವನ್ನು ಗಳಿಸ್ಬೋದು. ಅಲ್ಲಿ ವ್ಯಾಪಾರ ವಿಸ್ತಾರ ಕೂಡ ಮಾಡ್ಬೋದು. 4ನೇ ರಾಶಿ ಧನುಸ್ಸು ರಾಶಿ. ಈ ಸಮಯದಲ್ಲಿ ನೀವು ಕಾಲಕ್ಕೆ ಅನಿರೀಕ್ಷಿತ ಆರ್ಥಿಕ ಪ್ರಯೋಜನಗಳು ಕೂಡ ಪಡಿತೀರಾ. ಅಲ್ಲದೆ ವಿದೇಶದಿಂದ ವ್ಯಾಪಾರ ಮಾಡೋರಿಗೆ ಯಶಸ್ಸಿಗೆ ಅನೇಕ ಅದ್ಭುತ ಅವಕಾಶಗಳು ಕೂಡ ಇವೆ. ಈ ರಾಶಿಯವರಿಗೆ ಉತ್ತಮ ಹಣ ಕೂಡ ಸಿಗಲಿದೆ. ಆದಾಯ ಹೆಚ್ಚಾಗುವ ಸಾಧ್ಯತೆ ಕೂಡ ಇರುತ್ತೆ. ಇದರಿಂದ ಆರ್ಥಿಕ ಸ್ಥಿತಿ ಕೂಡ ಸುಧಾರಿಸುತ್ತೆ. ಅಲ್ಲದೆ ಈ ಸಮಯದಲ್ಲಿ ನಿಮ್ಮ ಮಾತಿನ ಪ್ರಭಾವವು ಕೂಡ ಹೆಚ್ಚಾಗುತ್ತೆ. ಇದರಿಂದ ನೀವು ತುಂಬ ಲಾಭ ಕೂಡ ಪಡಿತೀರಾ ಅಂತಲೇ ಹೇಳ್ಬೋದು. 5ನೇ ರಾಶಿ ಮಕರ ರಾಶಿ. ನೀವು ಹೊಸ ವ್ಯವಹಾರಗಳನ್ನು ಪ್ರಾರಂಭಿಸಲು ಬಯಸಿದ್ರೆ ಇದು ಮಂಗಳಕರ ಸಮಯ ಅಂತಲೇ ಹೇಳ್ಬೋದು. ಹಾಗಾಗಿ ಆರ್ಥಿಕ ಲಾಭ ಕೂಡ ಹೆಚ್ಚಾಗುತ್ತೆ. ಭೂಮಿ ಆಗ್ಬೋದು ಅಥವಾ ಕಟ್ಟಡ ಅಥವಾ ವಾಹನಗಳನ್ನು ಖರೀದಿಸುವ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ. ಇನ್ನು ಬಹುಕಾಲದಿಂದ ನೀವು ಬಾಕಿ ಉಳಿದಿರುವ ಕಾಮಗಾರಿಯನ್ನು ಕೂಡ ಪೂರ್ಣಗೊಳಿಸುತ್ತೀರಿ. ಇನ್ನು ಸಂಪತ್ತು ಅನ್ನೋದು ವೃದ್ಧಿ ಆಗ್ತಾ ಹೋಗುತ್ತೆ. ಹಾಗಾಗಿ ಮಕರ ರಾಶಿಯವರಿಗೆ ತುಂಬಾ ಒಳ್ಳೆಯ ಸಮಯ ಅಂತ ಹೇಳ್ಬೋದು. ಕೊನೆಯ ರಾಶಿ ಮೀನ ರಾಶಿ. ಈ ರಾಜಯೋಗದ ಕಾರಣದಿಂದ ಉದ್ಯೋಗಗಳಿಗೆ ತಮ್ಮ ಇಚ್ಛೆ ಮತ್ತು ಆಸೆಗಳಿಗೆ ಅನುಗುಣವಾಗಿ ಪೋಸ್ಟಿಂಗ್ ಕೂಡ ಪಡಿಬಹುದು. ಇನ್ನು ವ್ಯಾಪಾರ ಮಾಡುವವರು ಲಾಭವನ್ನು ಗಳಿಸ್ತೀರಿ. ಇನ್ನು ಹೊಸದಾಗಿ ಏನಾದರೂ ಪ್ರಾರಂಭ ಮಾಡಲು ನೀವು ಬಯಸಿದ್ರೆ ಯಶಸ್ವಿಯಾಗ್ತೀರಾ ಅಂತಲೇ ಹೇಳ್ಬೋದು. ಇನ್ನು ನಿಮ್ಮ ಕುಟುಂಬದೊಂದಿಗೆ ನೀವು ಗುಣಮಟ್ಟದ ಸಮಯವನ್ನು ಕಳೀತೀರಾ. ಹಾಗಾಗಿ ನೀವು ಏನಾದರೂ ಬಿಸ್ನೆಸ್ ಶುರು ಮಾಡಬೇಕು ಅನ್ನೋದಾಗಲಿ ಅಥವಾ ಹೊಸ ಕೆಲಸವನ್ನು ನಾನು ಪ್ರಾರಂಭ ಮಾಡಬೇಕನ್ನೋ ಇದು ತುಂಬಾ ಒಳ್ಳೆಯ ಸಮಯ ಅಂತ ಹೇಳ್ಬೋದು ಮೀನರಾಶಿಯವರೆಗೂ ಕೂಡ. ನೋಡಿದ್ರಲ್ಲ ಸ್ನೇಹಿತರೆ, ಅಕ್ಷಯ ತೃತೀಯ ದಿನ ಯಾವ ರೀತಿಯಾಗಿ ನಾವು ಪೂಜೆ ಮಾಡ್ಕೊಬೇಕು, ಯಾವ ಮಂತ್ರವನ್ನು ಹೇಳ್ಬೇಕು, ಹಾಗೆಯೇ ಯಾವ ರಾಶಿಗೆ ರಾಜಯೋಗ ಅಂತಲೂ ತಿಳಿಸ್ಕೊಟ್ಟಿದ್ದೀನಿ. ಇದರಲ್ಲಿ ನಿಮ್ಮ ರಾಶಿ ಏನಾದರೂ ಇದೆಯಾ ಅಂತ ನೋಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋವಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ. ಥ್ಯಾಂಕ್ ಯು.